ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ಬೈಬಲ್ ಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಯೆರೆಮೀಯ, ಪ್ರಲಾಪಗಳು, ಯೆಹೆಜ್ಕೇಲನು, ದಾನಿಯೇಲನು, ಹೋಶೇಯನು ಈ ಪುಸ್ತಕಗಳ ಅರ್ಥ ಏನು? ಉತ್ತರ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಕಳೆದ ವಿಡಿಯೋದಲ್ಲಿನ ಪ್ರಶ್ನೆಗೆ ಇಂದು ಉತ್ತರವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು ಎಂದರೆ ಹಾಡು ಅಥವಾ ಪದ್ಯ ಎಂದು ಅರ್ಥ. ಜ್ಞಾನೋಕ್ತಿಗಳು ಎಂದರೆ ಜ್ಞಾನ ಎಂದರೆ ಅರಿವು, ಯುಕ್ತಿ ಎಂದರೆ ನಿಯಮಗಳು ಎಂದು ಅರ್ಥ. ಪ್ರಸಂಗಿ ಎಂದರೆ ಬೋಧಕ ಎಂದು ಅರ್ಥ. ಪರಮಗೀತ ಎಂದರೆ ಪರಮ ಎಂದರೆ ಶ್ರೇಷ್ಠ, ಗೀತ ಎಂದರೆ ಹಾಡು ಎಂದು ಅರ್ಥ. ಯೆಶಾಯ ಎಂದರೆ ಯಾಹೂ ರಕ್ಷಿಸುವನು ಅಥವಾ ಯೆಹೋವನು ರಕ್ಷಿಸುವನು ಎಂದು ಅರ್ಥ. ಉತ್ತರ ಇದೇ ಆಗಿದೆ. ಇದಕ್ಕೆ ಕಮೆಂಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್.